ಅವನು ತುರ್ದಿದಂತೆ ಇಲ್ಲಿ ನೋಡಿ. ಅಷ್ಟೇ ಅಲ್ಲ, ಸ್ವಲ್ಪ ಸ್ವಲ್ಪ ಕೆಳಗೆ ಬಿಡು. ಇಲ್ಲಿ ನೋಡಿ ಗಾಡಿಗೆ ಕಟ್ಲಿಕ್ಕೆ ಯಾವ ಥರ ಮಾಡಿದ್ದಾನೆ ಅಂತ ಹೇಳಿ. ಒಂದು ಇಂಚತ್ತು ಒಂದೊಂದೇ ಸರ್ಗೆಡ್ ಪಾಡು ಸೊ ಅದು ಇದೆಂತ ಹೇಳ್ತಾರೆ, ಒಂದು ಕಬ್ಬಿಣದ್ದು ಒಂದು ಸರಿಗೆ ಬರ್ತದೆ, ಅದರಲ್ಲಿ ಹಾಕ್ಬೋದು. ಈಗ ಅವರೆಂಥದ್ದು ಗೊತ್ತಿಲ್ಲ, ಜನಿವಾರದ್ದೊಂದು ಥ್ರೆಡ್ ಬರ್ತಲ್ಲ ಅದಕ್ಕೆ ಹಾಕಿದಾರಂತೆ. ಅವನೇ ಎಲ್ಲ ತುರ್ತಿಟ್ಟು ಆ ಟೈ ನೂಲಲ್ಲಿ ಹಾಕಿ ಕಟ್ಟಿದಂತ, ಅದು ಗಟ್ಟಿ ಬರ್ತದಲ್ಲ. ಸೊ ಹಾಗಾಗಿ ತಂದೆ ತಾಯಿ ಮಾಡಿದ್ರಲ್ಲಿ ಖುಷಿ ಪಡೋದೇ ಬೇರೆ. ನಾವು ಸ್ವಂತ ದುಡ್ದಂಥ ಗಳಿಕೆನ ಗಳಿಸಿ ಅದಕ್ಕೆ ಒಂದು ಪೂಜೆ ಮಾಡೋದೇ ಬೇರೆ, ಗೊತ್ತಾಯ್ತಾ. ಅದು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆಯಲ್ಲ, ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳ್ತಾರಲ್ಲ, ತುಂಬಾ ಖುಷಿಯಾಗುತ್ತೆ. ನಾನು ಹಾಗೆ, ಅಣ್ಣನೂ ಹಾಗೆ. ನಾವು ಸಣ್ಣದ್ರಿಂದನೇ ಅದು ಮೈಗೂಡಿಸ್ಕೊಂಡು ಬಂದಿದ್ದೀವಿ. ಏನು ಅಂತಂದರೆ ವಿ ವಿಲ್ ನಾಟ್ ಡಿಪೆಂಡ್ ಆನ್ ಎನಿ ಅದರ್ಸ್. ಅಂದರೆ ನಾವು ಕಂಪ್ಲೀಟಾಗಿ ನಾವೇ ದುಡಿತೀವಿ, ನಾವೇ ಎಲ್ಲ ನಮಗೇನು ಬೇಕೋ, ಪೇರೆಂಟ್ಸಿಗೆ ಏನು ಬೇಕೋ ಅದನ್ನೆಲ್ಲ ನಾವೇ ಮಾಡ್ಕೊಂಡು ಹೋಗ್ತೇವೆ. ಹಾಯ್, ಹೆಲೋ, ನಮಸ್ಕಾರ, ಹೇಗಿದ್ದೀರೆಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಆರ್ಯಾಹಿ ಫ್ಯಾಮಿಲಿ ನೆಸ್ ವ್ಲಾಗ್ಸ್. ಇವತ್ತು ನವರಾತ್ರಿ ಮುಗಿದು ಇವತ್ತು ವಿಜಯದಶಮಿ ದಿನ. ಆ್ಯಕ್ಚುಲಿ ಪೇಪರಲ್ಲೆಲ್ಲ ಇವತ್ತು ಒಂದು ಸಾರಿ ಹಾಕಬೇಕು ಅಂತ ಹೇಳಿ ಕೊಟ್ಟಿದ್ದರು. ಬಟ್ ನಾನು ಉಡೋದು 9 ದಿನ ಮಾತ್ರ, ನಾನು ಇಡೋದು 9 ಉಪವಾಸ ಮಾತ್ರ. ಸೊ ಇವತ್ತಿಗೆ ನಂದು ಉಪವಾಸ ಮುಗಿದಿದೆ. ನಿನ್ನೆ ರಾತ್ರಿಗೆ ಮುಗೀತು. ಇವತ್ತಿಂದ ಅಂದರೆ ಉಪವಾಸ ನಾನು ಹಿಡಿಯೋದಿಲ್ಲ. ಓಕೆ, ಸೊ ಇವತ್ತು ನಾನು ಮೊನ್ನೆ ಮಿಂತ್ರದಿಂದ ತಂದಿರೋವಂಥದ್ದು ಡ್ರೆಸ್ ಹಾಕ್ಕೊಂಡಿದ್ದೀನಿ ನೋಡಿ. ಸೊ ದೇವರ ಐಟಮ್ಸ್ ಎಲ್ಲ ಹಾಗೇ ಇದೆ. ಯಾಕಂತಂದರೆ ಇನ್ನು ನಾವು ಎಲ್ಲ ಒಳಗಡೆ ಇಡ್ತೀವಿ. ಒಳಗಡೆ ಇಟ್ಟು ನಾವು ಇನ್ನು ತೆಗಿಯೋದಿದ್ದು ಯಾವಾಗ ಗೊತ್ತಾ, ನಮ್ಮದು ಆಲ್ಮೋಸ್ಟ್ ಇನ್ನು ಹೊರಗಡೆ ಬರ್ತದದು ಯಾವಾಗ ಅಂತಂದರೆ ಗಣೇಶ ಚತುರ್ಥಿ ಟೈಮಲ್ಲಿ. ಅಷ್ಟೋ ತನಕ ಇನ್ನೂ ಒಳಗಡೆನೇ ಇರ್ತದೆ ಅದು. ಅಷ್ಟೋ ತನಕ ಯಾವುದೂ ಪೂಜೆ ಪುರಸ್ಕಾರ ಜಾಸ್ತಿ ದೊಡ್ಡ ಪೂಜೆ ಎಲ್ಲ ಆಗೋದಿಲ್ಲ. ಸಣ್ಣದಕ್ಕೆ ಅಷ್ಟು ಎಲ್ಲ ಸಾಮಗ್ರಿಗಳ ಅವಶ್ಯಕತೆ ಇರೋದಿಲ್ಲ ಅಲ್ಲ. ನೋಡಿ ಇಲ್ಲಿ ನೋಡಿ, ಲೆಮನ್ ರೆಡಿ ಮಾಡಿ ಇಟ್ಟಿದ್ದಾರೆ. ಇದು ಆಯುಧ ಪೂಜೆಗೆ. ಆಯುಧ ಪೂಜೆ ಅಂತ ಅಂದರೆ ಇವತ್ತು ನಾವು ಆಯುಧ ಪೂಜೆ ಮಾಡಿ ಬಿಡ್ತೇವೆ ಗಾಡಿಗಳಿಗೆ. ಹಾಗೆ ಗಾಡಿಯೆಲ್ಲ ವಾಶ್ ಮಾಡಿ ಇಟ್ಟಿದ್ದಾರೆ. ಇದು ನೋಡಿ, ಹೆರಿಯೋ ಮಣೆ, ಹಾಗೆ ಇದು ಕತ್ತಿ ನೋಡಿ, ಮಣೆ ಬಂದು ಕತ್ತಿ ಬರುತ್ತಲ್ಲ, ನಾವಿಲ್ಲಿ ಮುಟ್ಟ ಕತ್ತಿ ಅಂತ ಹೇಳ್ತೇವೆ. ಹಾಗೆ ಇಲ್ಲಿ ನೋಡಿ ಕತ್ತರಿ, ಮತ್ತು ಯಾವುದೇ ಮನೆಯಲ್ಲಿ ಯಾವುದೆಲ್ಲ ಯೂಸ್ ಮಾಡ್ತಾರೆ ಅದನ್ನೆಲ್ಲ ಇವತ್ತು ಪೂಜೆಗಿಡ್ತೇವೆ ನಾವು. ಅದಕ್ಕೆಲ್ಲ ಏನು ಶೇಡಿ ಅಂತ ಹೇಳ್ತೀವಲ್ಲ, ಚಾಕಲ್ಲಿ ಅದಕ್ಕೆ. ಇದು ವಿಜಯದಶಮಿ ಇವತ್ತು. ಸೊ ದೇವ್ರ ಹೂವು ಬಿತ್ತು. ಇದು ಲಕ್ಷ್ಮೀ ತಲೆಯಲ್ಲಿತ್ತು ಈ ಹೂವು, ಇದು ಕೆಳಗಡೆ ಬಿತ್ತು ನಾನು ಒಳಗಡೆ ಬರುವಾಗಲೇ. ವಿಜಯದಶಮಿ ಇವತ್ತು. ಸೊ ಹಾಗಾಗಿ ನಮ್ಮದು 9 ದಿನದ ಪೂಜೆ ಮುಗೀತು. ಈಗ ನೋಡ್ಬೋದು ನೋಡಿ ನೀವು, ಈಗ ಹೂ ಜಾಸ್ತಿ ಇಲ್ಲ, ಈಗ ಕರೆಕ್ಟಾಗಿ ಕಾಣಿಸುತ್ತೆ ನೋಡಿ ದೇವ್ರದ್ದು. ಇದು ಮೊನ್ನೆ ತಂದಿರೋವಂಥದ್ದು ಕಾಣಿಸ್ತಾ ಇದೆಯಾ? ಇದು ದೇವಿ, ಇದು ಕಳಶ. ಇದನ್ನು ಇವಾಗ ಇವತ್ತು ಟೈಮ್ ನೋಡಿಕೊಂಡು ವಿಸರ್ಜನೆ ಮಾಡ್ತಾರೆ ಅಮ್ಮ. ವಿಸರ್ಜನೆ ಮಾಡೋದು ಅಂತಂದರೆ ಕಳಶ ಹಂದಡಿಸಿ ಅದರಲ್ಲಿರುವಂಥ ಒಳಗಡೆ ಏನೆಲ್ಲ ಅಂದರೆ ನೀರು, ಚಿನ್ನದ್ದು, ಬೆಳ್ಳಿದ್ದು ಎಲ್ಲ ಕಾಯಿನ್ ಹಾಕಿರ್ತಾರೆ. ಸೊ ಅದನ್ನು ತಗೊಂಡು ಹೋಗಿ ಬಾವಿಗೆ ಹಾಕ್ತಾರೆ. ಕಾಯಿನನ್ನು ಹಾಕೋದಿಲ್ಲ, ನೀರನ್ನು ತಗೊಂಡು ಹೋಗಿ ಬಾವಿಗೆ ಹಾಕ್ತಾರೆ. ಮತ್ತು ಉಳಿದ ನೀರನ್ನು ಇಡೀ ಮನೆಗೆ ಪ್ರೋಕ್ಷಣೆ ಮಾಡ್ತಾರೆ. ಅದೊಂದು ನಮಗೆ ರಕ್ಷಾ ಕವಚ ನೆಕ್ಸ್ಟ್ ನವರಾತ್ರಿ ತನಕ. ಇದು ನೋಡಿ, ಕಾರ್ ರೆಡಿ ಆಗಿದೆ ಆಯುಧ ಪೂಜೆಗೆ. ಸೊ ಇದು ಅಣ್ಣಂದು ಕಿಯಾ, ಇದು ನಂದು ಸ್ವಿಫ್ಟ. ಇದು ಕಿಯಾ ತಗೊಂಡು ನಾವು 3 ವರ್ಷ ಆಯಿತು. ಇದು ಸ್ವಿಫ್ಟ್ ಆಲ್ರೆಡಿ ಆಯಿತು, 9 ಇಯರ್ಸ್ ಆಗ್ತಾ ಬಂತು ನಂದು ಗಾಡಿದು. ಹಾಗೆ ಅಲ್ಲಿ ಇದೆ ನೋಡಿ, ನಾನು ನಂದು ಡಿಯೋ ಇದೆ ನೋಡಿ, ಇದು ಡಿಯೋನು ನಂದು. ಹಾಗೆ ಒಂದು ವೈಟ್ ಕಲರ್ ಡಿಯೋ ಇದೆ, ಅದು ಮತ್ತೆ ನಾನು ಪೂಜೆ ವಿಡಿಯೋದಲ್ಲಿ ಎಲ್ಲ ಗಾಡಿನೂ ತೋರಿಸ್ತೀನಿ ನಮ್ಮದು. ಸೊ ಇದೆಲ್ಲ ವೆಹಿಕಲ್ಸನ್ನು ನಾವು ಪೂಜೆಗಿಡ್ತೀವಿ. ಪೂಜೆ ಆದಮೇಲೆ, ಆಯುಧ ಪೂಜೆ ಆದಮೇಲೆ ಡ್ರೈವರ್, ಈಗ ಯಾರಿಲ್ಲ ಸದ್ಯಕ್ಕೆ ಡ್ರೈವರ್. ಓಕೆ, ಸೊ ಹಾಗಾಗಿ ನಮ್ಮದು ಅಪ್ಪನ ಫ್ರೆಂಡ್ ಇದ್ದಾರೆ, ಮೇ ಬಿ ಅವರೇ ಗಾಡಿನ ಎದುರು ತೊಗೊಂಡು ಹೋಗಬೇಕು. ಹಾಗೆ ಅವ್ರ ಹತ್ರನೇ ಮಾಡಿಸೋಣ ಅಂತ ಹೇಳಿ ಅಂದ್ಕೊಂಡಿದ್ದೀವಿ, ಗೊತ್ತಿಲ್ಲ, ಅವ್ರು ಬರಬೇಕು. ಸೊ ಅಮ್ಮಂದೆಲ್ಲ ಪೂಜೆ ಆದಮೇಲೆ ಆಯುಧ ಪೂಜೆ ಮಾಡ್ತಾರೆ. ಆಯುಧ ಪೂಜೆ ಮಾಡಿ ಗಾಡಿನ ಸ್ವಲ್ಪ ಎದುರಾಗಿಡ್ತಾರೆ. ಅದು ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ, ಬನ್ನಿ ನೋಡಿ. ಇನ್ನು ನನಗೆ ಹೂ ತರ್ಲಿಕ್ಕೆ ಹೋಗಬೇಕು. ಆಲ್ರೆಡಿ 9:15 ಆಗ್ತಾ ಬಂತು. 9:30 ಅಷ್ಟೊತ್ತಿಗೆ ಮೆಡಿಕಲ್ ಓಪನ್ ಮಾಡಬೇಕು. ಹಾಗಾಗಿ ಹೂ ತರ್ಲಿಕ್ಕೆ ಹೋಗೋದು ನಿಮಗೆ ವಿಡಿಯೋ ತೋರಿಸ್ತೇನೆ. ಉಡುಪಿಯಲ್ಲಿ ಅಂತೂ ಇವತ್ತು ಹೇಳಲಿಕ್ಕಿಲ್ಲ, ಆ ಥರ ಹೂವಿನವ್ರು ಇರ್ತಾರೆ, ಆಯಿತಾ. ತುಂಬಾ ಖುಷಿಯಾಗುತ್ತೆ ಉಡುಪಿ ನೋಡಲಿಕ್ಕೆ. ಸೊ ಹಾಗಾಗಿ ನಾನು ಮತ್ತು ಚಿನ್ನು ಇಬ್ಬರು ಹೋಗ್ತೀವಿ ಹೂ ತರಲಿಕ್ಕೆ. ಅದಾದಮೇಲೆ ಅದರ ವೀಡಿಯೋನ ನಿಮ್ಗೆ ಹಾಕ್ತೇನೆ ನೋಡಿ. ಆಗ ಉಡುಪಿಗೆ ಹೂ ತಗೊಳ್ಳಿಕ್ಕೆ ಬಂದಾಯಿತು ನಾವು.
ಮಾರಿಗೆ 80 ರೂಪಾಯಿ ಅಂತ ಹೇಳ್ತಾ ಇದ್ದಾರೆ. ಸೊ ಯಾರಿಗೆಲ್ಲ ಆಯುಧ ಪೂಜೆ ಇವತ್ತು ನಾಳೆ ಇದೆ, ಬೇಗ ಬಂದು ಉಡುಪಿ, ಇದು ಎಲ್ಲಿ ಗೊತ್ತಾ, KB ರೋಡ್ ಹತ್ರ ಹೂ ಮಾರ್ತಾ ಇದ್ದಾರೆ. ಮಾರಿಗೆ 80 ರೂಪಾಯಿ ಇದೆ. ನೋಡೋಣ ಕಡಿಮೆಯಲ್ಲಿ ಕೊಡ್ತಾರಾ ಅಂತ, ಆಯಿತಾ? ಒಂದ್ಸತಿ ಕೇಳಿ ತಗೊಳ್ಳೋಣ. ಹಾಗೆ ಒಂದು ಮೂಜಿ ಮಾರ್ಬೋಡ ಮೂಜ ಒಂದು 3 ಮಾರು ಬೇಕಾಗ್ಬೋದು. ನಾಲ್ ಯಾಕಂತಂದರೆ ಮೂಜಿ ಇಂಚ ಅಣ್ಣಂದು ಕಾರಿಗೆ ಹಾಕಬೇಕು, ನಂದು ಕಾರಿಗೆ ಹಾಕಬೇಕು. ಹಾಗೆ 3 ಸ್ಕೂಟಿ, 2 ಸ್ಕೂಟಿ, 1 ಬೈಕ್. ಹಾಂ 3 ಸಾಕು. ಸ್ಕೂಟಿಗೆಲ್ಲ ಜಾಸ್ತಿ ಹಾಕೋದು ಬೇಡ ಅಲ್ಲ, ಅದು ಫುಲ್ ಇದಾಗ್ತದೆ, ವೆಯ್ಟ್ ಆಗ್ತದೆ. ಓಕೆ, ಅದು ನೂಲು ಪಾಡು ಅಂಚೆ ಇಲ್ಲಡು ಒಂದುಂಡು ಪೂ. ಸೊ ಎಲ್ರಿಗೂ ಇವತ್ತು ನಾಳೆ ವಿಜಯದಶಮಿಗೆ ವಾಹನ ಪೂಜೆ ಮಾಡ್ತಾರೆ ಎಲ್ಲರೂ. ಸೊ ಹಾಗೆ ನಾವು ಇಲ್ಲಿಗೆ ತಗೊಳ್ಳಿಕ್ಕೆ ಬಂದಿದ್ದೇವೆ. ಹಾಂ, ಎಲ್ಲರೂ ಬನ್ನಿ, ಹೇಳಿ ನಾವು ಬ್ಲಾಗ್ ನೋಡಿ ಬಂದಿದ್ದು ಅಂತ ಹೇಳಿ. ಕಡಿಮೆ ಹಾಂ, ಕಡಿಮೆ ಮಾಡೋಣ ಅಂತ ನೋಡಿ ಅವರೇ ಹೇಳ್ತಿದ್ದಾರೆ. ಹಾಂ, ನನ್ನ ಬ್ಲಾಗ್ ನೋಡಿ ಬಂದವರಿಗೆ 10 ರೂಪಾಯಿ ಕಡಿಮೆಲೆ ಕೊಡ್ತಾರಂತೆ. ನಾಳೆ ದೀಪಾವಳಿಗೆ ಬರ್ತೀರಾ? ಹಾಂ, ಇದೇ ಜಾಗದಲ್ಲಿ ದೀಪಾವಳಿಗೂ ಇಡ್ತಾರೆ. ಸೊ ಅದು ನಿಮಗೆ ಅಡ್ವಾಂಟೇಜ್ ಆಗ್ಬೋದು. ಇವರ ಮುಖ ನೋಡಿ ಒಂದ್ಸತಿ ನೋಡಿ. ಸೊ ಅವರ ಹತ್ರವೇ ತಗೊಳ್ಳಿ, ಹೂವು ಕಡಿಮೆಲಿ ಕೊಡ್ತಾರಂತೆ. ನಾವು ಬ್ಲಾಗ್ ನೋಡಿ ಬಂದಿದ್ದು ಅಂತ ಹೇಳಿ ಹೇಗೆ ಆಯ್ತಾ ಕೊಡಿ. ಇಷ್ಟು ದಿನ ಚಪ್ಪಲ್ ಹಾಕ್ತಿಲ್ಲ, ಇವತ್ತು ಚಪ್ಪಲ್ ಹಾಕುವಾಗ ಏನೋ ಬೇರೆನೇ ಫೀಲ್ ಆಗ್ತಾ ಇದೆ. ನೆನಪಿಲ್ಲ ಚಪ್ಪಲ್ ಹಾಕ್ಕೊಂಡು ಬರಲಿಕ್ಕೆ ಫಸ್ಟಿಗೆ, ಮತ್ತು ಮಕ್ಕಳು ಕರೆದೇ ಹೇಳಿದ ಅವಕ್ಕೆ ಚಪ್ಪಲ್ ಹಾಕಲಿಲ್ಲ ಅಂತ. ಹಾಂ, ಅವು ಎಂಟು ಮೂಜಿ ಮಾಡ್ತಾರೆ. ಸೊ 3 ಮಾರು ತಗೊಂಡಿದ್ದೀನಿ 210 ರೂಪಾಯಿಗೆ, ಆಯಿತಾ? ಸೊ ನನ್ನ ಬ್ಲಾಗಿಂದ ಬಂದವರಿಗೆ 210 ರೂಪಾಯಿಗೆ ಕೊಡ್ತಾ ಇದ್ದಾರೆ. ಸೊ ದೀಪಾವಳಿಗೂ ಬರ್ತಾರೆ, ಬೆಸ್ಟ್ಗೂ ಹತ್ರ ನಿಂತಿರ್ತಾರೆ. ಅವರ ಮುಖ ಇವಾಗ ಬ್ಲಾಗಲ್ಲಿ ನೋಡಿದ್ರಲ್ವ. ಸೊ ತುಂಬಾ ಕಡಿಮೆಗೆ ಸಿಗುತ್ತೆ. ಬನ್ನಿ ಎಲ್ಲರೂ, ಗ್ರಾಬ್ ದಿಸ್ ಆಫರ್. ಜಾಸ್ತಿ ಚರ್ಚೆ ಮಾಡಲಿಕ್ಕೆ ಹೋಗಬೇಡಿ, ಆಯಿತಾ? ಯಾಕಂತಂದರೆ ರಸ್ತೆ ಬದಿ ವ್ಯಾಪಾರಿಗಳ ಹತ್ರ ಜಾಸ್ತಿ ಚರ್ಚೆ ಮಾಡಬಾರ್ದು ನಾವು. ಯಾಕಂತಂದರೆ ಬಿಸಿಲು ಮಳೆ ನೋಡದೆ ಅವರು ವ್ಯಾಪಾರ ಮಾಡ್ತಾ ಇರ್ತಾರೆ. ನಾನು ಮೊನ್ನೆನೂ ಹೇಳಿದ್ದೀನಿ ನಿಮ್ಮ ಹತ್ರ, ರಸ್ತೆ ಬದಿ ವ್ಯಾಪಾರಿಗಳ ಹತ್ರ ಜಾಸ್ತಿ ಚರ್ಚೆ ಮಾಡಬೇಡಿ. ಯಾಕಂತಂದರೆ ಅವರು ಬಿಸಿಲು ಮಳೆ ಯಾವುದನ್ನು ಲೆಕ್ಕ ಹಾಕದೆ ದುಡಿತಾ ಇರ್ತಾರೆ ಅಂತ ಹೇಳಿ. ಯಾವುದೇ AC ಇರೋದಿಲ್ಲ, ಫ್ಯಾನ್ ಇರೋದಿಲ್ಲ. ಸೊ ಹಾಗಾಗಿ ಹೂ ತಗೊಂಡಾಯ್ತು. ಸೈಡ್ ಒಂದು ನಿಂತ್ಕೋ. ನಾನು ಬಾಗಿಲು ಓಪನ್ ಇಟ್ಟರೆ ಬಿಸಿಲಿಗೆ ಚೂರು ಮುಖ ಕಾಣಿಸಲ್ಲ. ಸೊ ಅದಕ್ಕೋಸ್ಕರ ಬಾಗಿಲು ಹಾಕ್ತೇನೆ, ಅದು ಮತ್ತೆ ಓಪನ್ ಆಗ್ತಾಯಿದೆ. ಇಲ್ಲಿ ನೋಡಿ ಗಾಡಿಗೆ ಕಟ್ಲಿಕ್ಕೆ ಯಾವ ಥರ ಮಾಡಿದ್ದಾನೆ ಅಂತ ಹೇಳಿ. 1 ಇಂಚ್ ಹತ್ತು ಒಂದೊಂದೇಟು ಸರ್ಗೇಟ್ ಪಾಡು. ಸೊ ಅದು ಅದೆಂತ ಹೇಳ್ತಾರೆ, ಒಂದು ಕಬ್ಬಿಣದ್ದು ಒಂದು ಸರಿಗೆ ಬರ್ತದೆ, ಅದರಲ್ಲಿ ಹಾಕ್ಬೋದು. ಈಗ ಅವರೆಂಥದ್ದು ಗೊತ್ತಿಲ್ಲ, ಜನಿವಾರದ್ದು ಒಂದು ಥ್ರೆಡ್ ಬರ್ತಲ್ಲ, ಅದಕ್ಕೆ ಹಾಕಿದಾರಂತೆ. ಅವನೇ ಎಲ್ಲ ತುರ್ತಿಟ್ಟು ಆ ಟೈ ನೂಲಲ್ಲಿ ಹಾಕಿ ಕಟ್ಟಿದಂತೆ, ಅದು ಗಟ್ಟಿ ಬರ್ತದಲ್ಲ. ಸೊ ಹಾಗಾಗಿ ಇವತ್ತಿಗೆ ಕಂಪ್ಲೀಟಾಗಿ 9 ದಿನದ ಉಪವಾಸ ಹಾಗೆ ಎಲ್ಲನೂ ಮುಗೀತು. ದೇವರದ್ದು ದಯೆ ಎಲ್ಲರ ಮೇಲೆ ಇರಲಿ. 9 ದಿನ ನವರಾತ್ರಿಗೂ ನೀವು ನನ್ನ ಜೊತೆ ಇದ್ರಿ. ಸೊ ನನ್ನದೆಲ್ಲ ವೀಡಿಯೋನ ನೋಡಿದ್ದೀರಿ ಅಂತ ಹೇಳಿ ನನಗೆ ಗೊತ್ತು. ಯಾಕಂತಂದರೆ ನಾನು ವ್ಯೂಸ್ ನೋಡ್ತಾ ಇದ್ದೀನಿ, ಇನ್ನಷ್ಟು ಜನ ನೋಡಬೇಕು, ಸಬ್ಸ್ಕ್ರೈಬರ್ಸ್ ಬರಬೇಕು ನನ್ನ ಚಾನಲಿಗೆ. ಸೊ ಆವಾಗ ಮಾತ್ರ ನಾನು ಅಂದ್ಕೊಂಡಿದ್ದೆಲ್ಲ ಸಾಧನೆ ಮಾಡಿದಾಗೆ ಆಗ್ತದೆ. ಆಲ್ರೆಡಿ ತುಂಬ ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಆಲ್ರೆಡಿ ಏನಿದೆಯಲ್ಲ, ಯೂಟ್ಯೂಬಿದು ಗ್ರೋತ್ ಅಪ್ ಇದೆ. ನಿಮ್ಮೆಲ್ಲರ ಏನಿದೆ ಒಂದು ಒಳ್ಳೆ ಮನಸ್ಸಿನ ಒಂದು ಸಬ್ಸ್ಕ್ರಿಪ್ಷನ್ ಹಾಗೆ ಲೈಕ್ಸ್. ಓಕೆ, ಲೈಕ್ ಮಾಡಿ, ಆದಷ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ. ನನಗೆ ಗೊತ್ತಾಗೋದು ನೀವು ಕಮೆಂಟ್ ಮಾಡಿದರೆ ಮಾತ್ರ ಅಲ್ವಾ ನನಗೆ ನೀವು ಯಾರು, ಎಲ್ಲಿಯವರು, ನಿಮಗೆ ನಾನು ಯಾವ ಥರ ಇಷ್ಟ ಆಗ್ತಿದ್ದೀನಿ ಅಂತ ಹೇಳಿ ಗೊತ್ತಾಗೋದು. ತಂದೆ ತಾಯಿ ಮಾಡಿದ್ರಲ್ಲಿ ಖುಷಿ ಪಡೋದೇ ಬೇರೆ. ನಾವು ಸ್ವಂತ ದುಡ್ದಂಥ ಗಳಿಕೆನ ಗಳಿಸಿ ಅದಕ್ಕೆ ಒಂದು ಪೂಜೆ ಮಾಡೋದೇ ಬೇರೆ, ಗೊತ್ತಾಯ್ತಾ? ಅದು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆಯಲ್ಲ, ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳ್ತಾರಲ್ಲ, ತುಂಬಾ ಖುಷಿಯಾಗುತ್ತೆ. ನಾನು ಹಾಗೆ, ಅಣ್ಣನೂ ಹಾಗೆ. ನಾವು ಸಣ್ಣದ್ರಿಂದನೇ ಅದು ಮೈಗೂಡಿಸ್ಕೊಂಡು ಬಂದಿದ್ದೀವಿ. ಏನು ಅಂತಂದರೆ, ವಿ ವಿಲ್ ನಾಟ್ ಡಿಪೆಂಡ್ ಆನ್ ಎನಿ ಅದರ್ಸ್. ಅಂದರೆ ನಾವು ಕಂಪ್ಲೀಟಾಗಿ ನಾವೇ ದುಡಿತೀವಿ, ನಾವೇ ಎಲ್ಲ ನಮಗೇನು ಬೇಕೋ, ಪೇರೆಂಟ್ಸಿಗೆ ಏನು ಬೇಕೋ ಅದನ್ನೆಲ್ಲ ನಾವೇ ಮಾಡ್ಕೊಂಡು ಹೋಗ್ತೀವಿ. ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ನನಗೂ ಇದೆ, ಅವನಿಗೂ ಇದೆ. ನೀವು ಹೇಳಿದರೆ ನಂಬೋದಿಲ್ಲ, ಲೈಕ್ ವಿ ಆರ್ ಫ್ರಮ್ ಝೀರೋ.
ಕೆಲವು ಟೈಮ್ ನಾವು ಹೇಳಬೇಕಂತಂದ್ರೆ ನಾವು ಮೈನಸ್ಸಿಂದನೇ ಮೇಲೆ ಬಂದಿದ್ದೀವಿ ಅಂತ ಹೇಳಿ ಇವತ್ತಿಗೆ ನಾವು ಒಂದು ಸೊಸೈಟಿನಲ್ಲಿ ಒಳ್ಳೆ ಒಂದು ಪ್ಲೇಸಲ್ಲಿ ನಿಂತಿದ್ದೀವಿ. ದಟ್ ಈಸ್ ದ ಟ್ರುತ್. ಅದಕ್ಕೆಲ್ಲ ರೀಸನ್ ನನ್ನದು ಅಪ್ಪ ಅಮ್ಮ ಕೊಟ್ಟಂಥ ವಿದ್ಯೆ ಅಷ್ಟೇ, ನಮಗೆ ಅವ್ರು ಕೊಟ್ಟಿದ್ದು ವಿದ್ಯೆ ಅಷ್ಟೇ. ನಿಜವಾಗ್ಲೂ ಹೇಳ್ತಿದ್ದೀನಿ, ಬೇರೆ ಏನೂ ಮಾಡಿಡಲಿಲ್ಲ. ನಾನು ಇವತ್ತಿಗೂ ಹೇಳೋದು, ನಿಮ್ಮ ಪೇರೆಂಟ್ಸ್ ಮಾಡಿದ್ದಕ್ಕೆ ನೀವು ಡಿಪೆಂಡೆಂಟ್ ಆಗಿರಬೇಡಿ, ನೀವು ಇಂಡಿಪೆಂಡೆಂಟ್ ಆಗಿರಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಈ ದಿನದ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ. ಸೊ ನಾನು ನಿಮಗೆ ಯಾವತ್ತೂ ಇನ್ಸ್ಪಿರೇಷನ್ ಆಗಿರ್ತೀನಿ ಇಂಥದ್ರಲ್ಲೆಲ್ಲ. ಯಾಕಂತಂದರೆ ನೀವು ನಿಮ್ಮ ಕಾಲಲ್ಲಿ ನೀವು ನಿಲ್ಲಬೇಕು. ಪೇರೆಂಟ್ಸ್ ಎಷ್ಟೇ ಮಾಡಿಟ್ಟಿರಲಿ, ದಟ್ ಈಸ್ ಅ ಪಾರ್ಟ್, ಓಕೆ. ಬಟ್ ನೀವೆಂತ ಮಾಡ್ತೀರಲ್ವ ಅದು ಮಾತ್ರ ನಿಮಗೆ ಬರುತ್ತೆ ಹಿಂದೆ ತನಕ. ನೀವು ನಿಮ್ಮ ಮಕ್ಕಳಿಗೆ ಮಾಡಿಡಿ, ಬಟ್ ಅವರನ್ನು ನಾನು ಮಾಡಿಟ್ಟಿದ್ದೀನಿ ನಿನಗೆ ಅಂತ ಹೇಳಿ ಅದನ್ನು ತಲೆಗೆ ಹಾಕಿ ಬೆಳೆಸಬೇಡಿ. ದೇ ಶುಡ್ ಬಿ ಇಂಡಿಪೆಂಡೆಂಟ್. ಅವ್ರು ನಿಮ್ಮನ್ನು ನೋಡಲೇಬೇಕು ನಿಮಗೆ ಏಜ್ ಆದ ಟೈಮಲ್ಲಿ, ಮತ್ತು ಅವರ ಕಾಲಲ್ಲಿ ನಿಂತು ಅವ್ರು ದುಡಿಲೇಬೇಕು. ಜವಾಬ್ದಾರಿನ ಇವಾಗಲಿಂದನೇ ಕೊಡಬೇಕು ಮಕ್ಕಳಿಗೆ, ಗೊತ್ತಾಯ್ತಾ? ಸೊ ಹೀಗಂತ ಹೇಳ್ತಾ ಇವತ್ತು ವಿಜಯದಶಮಿ ನಡೀತಾ ಇದೆ. ಬಟ್ ಇಲ್ಲಿ ಉಡುಪಿ ಮಂಗಳೂರಲ್ಲೆಲ್ಲ 2 ದಿನ ಮಾಡ್ತಾ ಇದ್ದಾರೆ, ಗೊತ್ತಿಲ್ಲ ಅದು. ಅದೇ ನಾನು ನಿನ್ನೆ ಹೇಳಿದೆ ಅಲ್ವಾ, ಲಲಿತ ಪಂಚಮಿ 2 ಬಂದಿದೆ ಹಾಗಾಗಿ. ಬಟ್ ನಾವು ಮಾಡಿದ್ದು 5ನೇ ದಿನಕ್ಕೆ ಲಲಿತ ಪಂಚಮಿ, ಹಾಗಾಗಿ ನಾವು 9ನೇ ದಿನ ನಿನ್ನೆ ಮಾಡಿ 10ನೇ ದಿವಸದ್ದು ವಿಜಯದಶಮಿನ ಇವತ್ತು ಮುಗಿಸ್ತಾ ಇದ್ದೇವೆ. ಸೊ ಹ್ಯಾಪಿ ವಿಜಯದಶಮಿ ಟು ಆಲ್. ನವರಾತ್ರಿ ಇನ್ನು ಬರುವ ವರ್ಷ 1 ವರ್ಷ ಮುಂದಕ್ಕೆ ಹೋಯ್ತು. ಸೊ ಅಲ್ಲಿ ತನಕ ಇನ್ನೂ ಎತ್ತರಕ್ಕೆ ಬೆಳೆಯೋಣ. ನಾನು ಬೆಳಿತೀನಿ, ನೀವು ಬೆಳೀರಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್, ಲವ್ ಯು ಆಲ್, ಬಾಯ್.